ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ವಿಚಾರ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಜಟಾಪಟಿಗೆ ಕಾರಣವಾಗಿದೆ. ಸಭೆ ಮೇಲೆ ಸಭೆ ನಡೆಸಿದಂತಹ ಕಾಂಗ್ರೆಸ್ ನಾಯಕರು ಕೊನೆಗೂ ಈಗ ಟಿಕೆಟ್ ಫೈನಲ್ ಮಾಡಿದ್ದಾರೆ. ಇತ್ತ ಸಚಿವ ಜಮೀರ್ ಅಹಮದ್ ದಾವಣಗೆರೆಗೆ ದಕ್ಷಿಣ ಕ್ಷೇತ್ರದಲ್ಲಿ ತಮ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ತಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿದ್ರು. ಕೊನೆ ಕ್ಷಣದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಏನು ಪ್ರತ್ಯೇಕ ಸಭೆಯನ್ನ ನಡೆಸಿದ್ರು. ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಕಡೆಗಣಿಸಿಲ್ಲ, ಮುಂದೆಯೂ ಕಡೆಗಣಿಸಲ್ಲ. ಈ ಬಾರಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡೋಣ ಅಂತ ಸುರ್ಜೇವಾಲಾ ಅವರು ಜಮೀರ್ ಅವರ ಮನವೊಲಿಕೆ ಮಾಡಿದ್ದಾರಂತೆ. ಇನ್ನು ಆ ವೇಳೆ ಸಚಿವ ಜಮೀರ್ ಅಹಮದ್ ಖಾನ್ 2 ಷರತ್ತುಗಳನ್ನ ಮುಂದಿಟ್ಟಿದ್ದಾರಂತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ಉಪಚುನಾವಣೆಯಲ್ಲಿ ಸಮರ್ಥ ಶಾಮನೂರು ಅವರು ಸೋಲು ಕಂಡ್ರೆ 2028ಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಜಮೀರ್ ಮೊದಲ ಕಂಡೀಷನ್ ಆಗಿದೆ. ಮುಂಬರುವಂತಹ ರಾಜ್ಯಸಭಾ ಪರಿಷತ್ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಆದ್ಯತೆಯನ್ನ ನೀಡಬೇಕು ಅಂತಾನೂ ಕೂಡ ಜಮೀರ್ ಅವರು 2ನೆಯ ಕಂಡೀಷನ್ ಹಾಕಿದ್ದಾರೆ ಎನ್ನಲಾಗಿದೆ. ಜಮೀರ್ ಕಂಡೀಷನ್ಗೆ ಒಪ್ಪಿದ ಸುರ್ಜೇವಾಲಾ ಆಯ್ತು, ನಿಮ್ಮನ್ನ ನಿರ್ಲಕ್ಷ್ಯ ಮಾಡಲ್ಲ, ನಿಮಗೂ ಆದ್ಯತೆಯನ್ನ ನೀಡ್ತೇವೆ ಅಂತ ಭರವಸೆಯನ್ನ ನೀಡಿದ್ದಾರಂತೆ. ಇತ್ತ ಮುಸ್ಲಿಂ ನಾಯಕರ ಬೇಡಿಕೆ ಸರಿ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗ್ತಿದೆ. ಇದೀಗ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಕೂಡ ಶಾಮನೂರು ಫ್ಯಾಮಿಲಿಗೆ ಎದುರಾಗಿದೆ. ಪಕ್ಷದ ಒಳಜಗಳದಿಂದ ಅಲ್ಪಸಂಖ್ಯಾತರ ಮತಗಳು ವಿಭಜನೆಯಾದ್ರೆ ಗೆಲುವು ಕಷ್ಟವಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದೆಡೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗದಂತೆ ನೋಡ್ಕೊಳ್ಳಿ ಅಂತ ಜಮೀರ್ ಅಹಮದ್ಗೆ ಸುರ್ಜೇವಾಲಾ ಅವರು ಸೂಚನೆಯನ್ನ ನೀಡಿದ್ದಾರಂತೆ.